ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಈಗ ನಾವು ಸಂಮೋಹಿನಿಯಲ್ಲಿ ಋಣಮುಕ್ತ ಧ್ಯಾನವನ್ನು ಪ್ರಾರಂಭಿಸೋಣ. ಆರಾಮವಾಗಿ ಮಲಗಿಕೊಳ್ಳಿ. ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಾಟದ ಮೇಲೆ ಬರಲಿ. ಉಸಿರಾಟವನ್ನು ಗಮನಿಸಿ. ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೋಡಿ, ಈಗ ನಿಮ್ಮ ಗಮನ ನಿಮ್ಮ ತಲೆಯ ನತ್ತಿಯ ಮೇಲೆ ಬರಲಿ. ತಲೆಯ ನತ್ತಿಯ ಮೇಲ್ಭಾಗವನ್ನು ಗಮನಿಸಿ. ತಲೆಯ ನತ್ತಿಯ ಮೇಲ್ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ, ಗಮನಿಸಿ. ಹಾಗೇ ನಿಮ್ಮ ಗಮನ ನಿಮ್ಮ ತಲೆಯ ಹಿಂಭಾಗಕ್ಕೆ ಬರಲಿ. ತಲೆಯ ಹಿಂಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಎರಡು ಕಿವಿಗಳು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಮುಖದ ಭಾಗವು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಕುತ್ತಿಗೆಯ ಭಾಗವು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಎರಡು ಭುಜಗಳು ಸಹ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಹಾಗೆಯೇ ನಿಮ್ಮ ಎರಡು ಕೈಗಳು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಹಾಗೆಯೇ ನಿಮ್ಮ ಬೆನ್ನಿನ ಭಾಗ ಸಂಪೂರ್ಣವಾದ ಆಳವಾದ ದೀರ್ಘವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಬೆನ್ನಿನ ಭಾಗವೆಲ್ಲ ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಈಗ ನಿಮ್ಮ ಗಮನ ನಿಮ್ಮ ಎದೆಯ ಮೇಲೆ ಬರಲಿ. ಎದೆಯ ಭಾಗವನ್ನು ಗಮನಿಸಿ. ಎದೆಯ ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಹಾಗೆಯೇ ನಿಮ್ಮ ಗಮನ ನಿಮ್ಮ ಹೊಟ್ಟೆಯ ಮೇಲೆ ಹೋಗಲಿ. ಹೊಟ್ಟೆಯ ಭಾಗವನ್ನು ಗಮನಿಸಿ. ಹೊಟ್ಟೆಯ ಭಾಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ನಿಮ್ಮ ಜನನಾಂಗವನ್ನು ಗಮನಿಸಿ. ಜನನಾಂಗದ ಅಣುಗಳೆಲ್ಲ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಈಗ ನಿಮ್ಮ ಎರಡು ಪಿರ್ರೆಗಳು ಸಹ ಆಳವಾದ ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ. ಈಗ ನಿಮ್ಮ ಎರಡೂ ತೊಡೆಗಳು ಸಂಪೂರ್ಣವಾದ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ನಿಮ್ಮ ಮಂಡಿ ಚಿಪ್ಪುಗಳು ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ, ಗಮನಿಸಿ. ಈಗ ನಿಮ್ಮ ಮೀನಖಂಡಗಳು ಎರಡೂ ಕಾಲಿನ ಮೀನಖಂಡಗಳು ವಿಶ್ರಾಂತಿಯನ್ನು ಪಡಿತಾ ಇದೆ, ಗಮನಿಸಿ.
ಈಗ ನಿಮ್ಮ ಎರಡೂ ಪಾದಗಳು ಆಳವಾದಂತಹ ವಿಶ್ರಾಂತಿಯನ್ನು ಪಡಿತಾ ಇದೆ ನೋಡಿ. ಈಗ ತಲೆಯಿಂದ ಕಾಲ್ತನಕ ನಿಮ್ಮ ಇಡೀ ದೇಹವನ್ನು ಗಮನಿಸಿ. ನಿಮ್ಮ ದೇಹವೆಲ್ಲ ಆಳವಾದ, ಸಂಪೂರ್ಣವಾದ, ದೀರ್ಘವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇದೆ ನೋಡಿ. ಹಗುರವಾಗಿದ್ದೀರಾ ನೋಡಿ, ಹಗುರವಾಗಿದ್ದೀರಾ. ಥಾಟ್ಲೆಸ್ ಮೈಂಡ್, ಮನಸ್ಸಿನಲ್ಲಿ ಯಾವುದೇ ರೀತಿ ಯೋಚನೆಗಳು ಬರ್ತಾ ಇಲ್ಲ ನೋಡಿ, ಗಮನಿಸಿ. ನಿಮ್ಮ ಮನಸ್ಸು ಯೋಚನಾರಹಿತವಾಗಿದೆ ನೋಡಿ. ಈಗ ದೇಹ ಭಾವನೆಯಿಂದ ಮನಸ್ಸಿನ ಭಾವನೆಗೆ ಬನ್ನಿ. ದೇಹ ಭಾವನೆಯಿಂದ ಮನಸ್ಸಿನ ಭಾವನೆಗೆ ಬನ್ನಿ. ನೋಡಿ, ಈಗ ನೀವು ಸೂಕ್ಷ್ಮ ಶರೀರವಾಗಿದ್ದೀರಾ ನೋಡಿ. ಈಗ ನೀವೊಂದು ಸೂಕ್ಷ್ಮ ಶರೀರವಾಗಿದ್ದೀರಾ ನೋಡಿ, ಗಮನಿಸಿ. ಥಾಟ್ಲೆಸ್ ಮೈಂಡ್, ಯೋಚನಾರಹಿತವಾಗಿದ್ದೀರಾ. ಆಳವಾದ ವಿಶ್ರಾಂತಿ ಸ್ಥಿತಿಯಲ್ಲಿ ಇದ್ದೀರಾ, ಹಗುರವಾಗಿದ್ದೀರಾ. ಈಗ ನೀವು ಸಂಮೋಹಿನಿ ಸ್ಥಿತಿಯಲ್ಲಿ ಇದ್ದೀರಾ, ಗಮನಿಸಿ. ಆಳವಾದ ದೀರ್ಘವಾದ ಸಂಮೋಹಿನಿ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಈಗ ನೀವು ಇದ್ದೀರಾ. ಏ ನನ್ನ ಪರಮಾತ್ಮ, ಏ ನನ್ನ ಪರಮೇಶ್ವರ, ಏ ನನ್ನ ಆದಿಶಕ್ತಿಯೇ, ಏ ನನ್ನ ಮಹಾಲಕ್ಷ್ಮಿ ತಾಯೇ, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಾನು ಇಂದು ಶರಣಾಗತಿಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಸಾಲ ಅನ್ನೋ ದಾರಿದ್ರ್ಯದಿಂದ ನನ್ನನ್ನು ರಕ್ಷಿಸಿರಿ, ರಕ್ಷಿಸಿರಿ, ರಕ್ಷಿಸಿರಿ. ನಿಮ್ಮ ದಯಾ ಅನ್ನೋ ಕರುಣೆಯ ಗಂಗೆಯಲ್ಲಿ ನನ್ನನ್ನು ತೊಳೆದು ಈ ಋಣಭಾರದಿಂದ ನನಗೆ ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ. ಹೇ ನನ್ನ ಪರಮಾತ್ಮ, ಹೇ ನನ್ನ ಪರಮೇಶ್ವರ, ಹೇ ನನ್ನ ಆದಿಶಕ್ತಿಯೇ, ಹೇ ನನ್ನ ಮಹಾಲಕ್ಷ್ಮಿ ತಾಯಿಯೇ, ನಿಮಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇಂದು ನಾನು ಶರಣಾಗತಿಯಿಂದ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಈ ಸಾಲ ಅನ್ನೋ ದಾರಿದ್ರ್ಯದಿಂದ ನನ್ನನ್ನು ರಕ್ಷಿಸಿರಿ, ರಕ್ಷಿಸಿರಿ, ರಕ್ಷಿಸಿರಿ. ನಿಮ್ಮ ದಯಾ ಅನ್ನೋ ಕರುಣೆಯ ಗಂಗೆಯಲ್ಲಿ ನನ್ನನ್ನು ತೊಳೆದು ಈ ಋಣಭಾರದಿಂದ ನನಗೆ ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ, ಮುಕ್ತಿಯನ್ನು ಕೊಡಿ. ನಾನು ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮಗಳಲ್ಲಾಗಲಿ ಹಣ ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡುವಾಗ ಯಾರಿಗಾದರೂ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ ಪರಮಾತ್ಮ, ನಿನ್ನ ಮುಖಾಂತರ ಆ ಎಲ್ಲ ವ್ಯಕ್ತಿಗಳಲ್ಲಿ, ಆ ಎಲ್ಲ ಆತ್ಮಗಳಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ನಾನು ಈ ಜನ್ಮದಲ್ಲಾಗಲಿ ಅಥವಾ ಹಿಂದಿನ ಜನ್ಮದಲ್ಲಾಗಲಿ ಹಣ ಹಾಗೂ ಆಸ್ತಿಯನ್ನು ಸಂಪಾದನೆ ಮಾಡುವಾಗ ಯಾರಿಗಾದರೂ ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದ್ರೋಹ ಇತ್ಯಾದಿ ಕೆಟ್ಟ ಕರ್ಮಗಳನ್ನು ಮಾಡಿದ್ದರೆ ಪರಮಾತ್ಮ, ನಿನ್ನ ಮುಖಾಂತರ ಆ ಎಲ್ಲ ವ್ಯಕ್ತಿಗಳಲ್ಲಿ, ಆ ಎಲ್ಲ ಆತ್ಮಗಳಲ್ಲಿ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಪರಮಾತ್ಮ, ನನ್ನಲ್ಲಿ ಹಣ ಹಾಗೂ ಸಂಪತ್ತು ಇದ್ದರೂ ನಾನು ಯಾರಿಗೂ ಸಹಾಯ ಮಾಡದೆ, ದಾನ ಧರ್ಮ ಮಾಡದೆ, ನನ್ನ ಸ್ವಾರ್ಥಕ್ಕಾಗಿ ಜಿಪುಣತನವನ್ನು ಮಾಡಿದ್ದರೆ ಬಂಧು ಬಾಂಧವರಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನನ್ನಲ್ಲಿ ಹಣ ಹಾಗೂ ಸಂಪತ್ತು ಇದ್ದರೂ ನಾನು ಯಾರಿಗೂ ಸಹಾಯ ಮಾಡದೆ, ದಾನ ಧರ್ಮ ಮಾಡದೆ, ನನ್ನ ಸ್ವಾರ್ಥಕ್ಕಾಗಿ ಜಿಪುಣತನವನ್ನು ಮಾಡಿದ್ದರೆ ಬಂಧು ಬಾಂಧವರಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಾನು ಬೇರೆಯವರ ಹಣ, ಆಸ್ತಿ, ಅಂತಸ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದರೆ, ಅಸೂಯೆ ಪಟ್ಟಿದ್ದರೆ ನನ್ನ ಮನಸ್ಸಿಗೆ ನಾನೇ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಾನು ಬೇರೆಯವರ ಹಣ, ಆಸ್ತಿ, ಅಂತಸ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದರೆ, ಅಸೂಯೆ ಪಟ್ಟಿದ್ದರೆ ನನ್ನ ಮನಸ್ಸಿಗೆ ನಾನೇ ಕ್ಷಮೆಯನ್ನು ಕೋರುತ್ತೇನೆ. ಪರಮಾತ್ಮ, ನಮ್ಮ ಹಿಂದಿನವರು ಅಂದರೆ ನಮ್ಮ ಪೂರ್ವಿಕರು ಕೂಡಿಟ್ಟ ಹಣ ಹಾಗೂ ಆಸ್ತಿಯನ್ನು
ಹಾಳು ಮಾಡಿ ಅದನ್ನು ನಾನು ಕಳೆದುಕೊಂಡಿದ್ದರೆ ನಮ್ಮ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನಮ್ಮ ಹಿಂದಿನವರು ಅಂದರೆ ನಮ್ಮ ಪೂರ್ವಿಕರು ಕೂಡಿಟ್ಟ ಹಣ ಹಾಗೂ ಆಸ್ತಿಯನ್ನು ಹಾಳು ಮಾಡಿ ಅದನ್ನು ನಾನು ಕಳೆದುಕೊಂಡಿದ್ದರೆ ನಮ್ಮ ಹಿರಿಯರಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನನ್ನ ಬಳಿ ಹಣ ಇದ್ದಾಗ ಮುಂದಿನ ಭವಿಷ್ಯವನ್ನು ಯೋಚಿಸದೆ, ಉಳಿತಾಯ ಮಾಡದೆ, ಶೋಕಿ ಮಾಡಿ, ಬೇಕಾಬಿಟ್ಟಿ ಖರ್ಚು ಮಾಡಿ ಹಾಳು ಮಾಡಿದ್ದಕ್ಕೆ ನನ್ನ ಆತ್ಮದ ಬಳಿ ಕ್ಷಮೆಯನ್ನು ಕೇಳುತ್ತೇನೆ. ಪರಮಾತ್ಮ, ನನ್ನ ಬಳಿ ಹಣ ಇದ್ದಾಗ ಮುಂದಿನ ಭವಿಷ್ಯವನ್ನು ಯೋಚಿಸದೆ, ಉಳಿತಾಯ ಮಾಡದೆ, ಶೋಕಿ ಮಾಡಿ, ಬೇಕಾಬಿಟ್ಟಿ ಖರ್ಚು ಮಾಡಿ ಹಾಳು ಮಾಡಿದ್ದಕ್ಕೆ ನನ್ನ ಆತ್ಮದ ಬಳಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಮಠ ಮಂದಿರಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು, ಧಾರ್ಮಿಕ ಕೇಂದ್ರಗಳನ್ನು, ದಾಸೋಹ ಕೇಂದ್ರಗಳನ್ನು ಹಾಳು ಮಾಡಿದ್ದರೆ ಎಲ್ಲ ಗುರುಗಳಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಮಠ ಮಂದಿರಗಳನ್ನು, ಆಧ್ಯಾತ್ಮಿಕ ಕೇಂದ್ರಗಳನ್ನು, ಧಾರ್ಮಿಕ ಕೇಂದ್ರಗಳನ್ನು, ದಾಸೋಹ ಕೇಂದ್ರಗಳನ್ನು ಹಾಳು ಮಾಡಿದ್ದರೆ ಎಲ್ಲ ಗುರುಗಳಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಸಾಮಾಜಿಕ ಕೇಂದ್ರಗಳು, ಶಾಲಾ ಕಾಲೇಜುಗಳು, ಚಿಕಿತ್ಸಾ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಸ್ವತ್ತುಗಳನ್ನು ಹಾಳು ಮಾಡಿದ್ದರೆ ಈ ಸಮಾಜಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಸಾಮಾಜಿಕ ಕೇಂದ್ರಗಳು, ಶಾಲಾ ಕಾಲೇಜುಗಳು, ಚಿಕಿತ್ಸಾ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಸ್ವತ್ತುಗಳನ್ನು ಹಾಳು ಮಾಡಿದ್ದರೆ ಈ ಸಮಾಜಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಕೆರೆ, ಕುಂಟೆ, ಉದ್ಯಾನವನ, ರಸ್ತೆಗಳನ್ನು, ಗೋಮಾಳ ಭೂಮಿಯನ್ನು ಹಾಗೂ ಈ ಪರಿಸರವನ್ನು ಹಾಳು ಮಾಡಿದ್ದರೆ ಈ ಪ್ರಕೃತಿ ಮಾತೆಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಕೆರೆ, ಕುಂಟೆ, ಉದ್ಯಾನವನ, ರಸ್ತೆಗಳನ್ನು, ಗೋಮಾಳ ಭೂಮಿ ಹಾಗೂ ಈ ಪರಿಸರವನ್ನು ಹಾಳು ಮಾಡಿದ್ದರೆ ಈ ಪ್ರಕೃತಿ ಮಾತೆಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ದೀನದಲಿತರು, ಅಸಹಾಯಕರು, ಅಂಗವಿಕಲರು, ನಿರ್ಗತಿಕರು, ಬಡವರು, ಕೈಲಾಗದವರು ಹಾಗೂ ರೋಗಿಗಳಿಗೆ ಮೋಸ ಮಾಡಿದ್ದರೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ದೀನದಲಿತರು, ಅಸಹಾಯಕರು, ಅಂಗವಿಕಲರು, ನಿರ್ಗತಿಕರು, ಬಡವರು, ಕೈಲಾಗದವರು ಹಾಗೂ ರೋಗಿಗಳಿಗೆ ಮೋಸ ಮಾಡಿದ್ದರೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಪಶು, ಪಕ್ಷಿ, ಪ್ರಾಣಿಗಳನ್ನು ವಧಿಸಿ ಅವುಗಳ ಸಂಕುಲಕ್ಕೆ ಹಾನಿಯಾಗಿದ್ದರೆ ಅವುಗಳಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ನಾನು ಪಶು, ಪಕ್ಷಿ, ಪ್ರಾಣಿಗಳನ್ನು ವಧಿಸಿ ಅವುಗಳ ಸಂಕುಲಕ್ಕೆ ಹಾನಿಯಾಗಿದ್ದರೆ ಅವುಗಳಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ಹಣದ ಸಂಪಾದನೆಗಾಗಿ ಭ್ರಷ್ಟಾಚಾರ, ಲಂಚ ಸ್ವೀಕಾರ, ಕಳ್ಳತನ, ದರೋಡೆ, ಅತ್ಯಾಚಾರ ಇತ್ಯಾದಿಗಳನ್ನು ಮಾಡಿದ್ದರೆ ನಮ್ಮ ಕಾನೂನಿನಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ಹಣದ ಸಂಪಾದನೆಗಾಗಿ ಭ್ರಷ್ಟಾಚಾರ, ಲಂಚ ಸ್ವೀಕಾರ, ಕಳ್ಳತನ, ದರೋಡೆ, ಅತ್ಯಾಚಾರ ಇತ್ಯಾದಿಗಳನ್ನು ಮಾಡಿದ್ದರೆ ನಮ್ಮ ಕಾನೂನಿನಲ್ಲಿ ಕ್ಷಮೆಯನ್ನು ಕೋರುತ್ತೇನೆ. ನನ್ನ ಬಳಿ ಹಣ ಹಾಗೂ ಆಸ್ತಿ ಇದ್ದಾಗ ನಾನು ಅದಕ್ಕೆ ಬೆಲೆ ಕೊಡದೆ, ಗೌರವ ಕೊಡದೆ, ಅಹಂಕಾರದಿಂದ ವರ್ತಿಸಿ ಆ ಹಣಕ್ಕೆ ಅಗೌರವವನ್ನು ಕೊಟ್ಟಿದ್ದರೆ, ತಿರಸ್ಕಾರ ಭಾವದಿಂದ ನೋಡಿದ್ದರೆ ಆ ತಾಯಿ ಮಹಾಲಕ್ಷ್ಮೀ ದೇವಿಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ನನ್ನ ಬಳಿ ಹಣ ಹಾಗೂ ಆಸ್ತಿ ಇದ್ದಾಗ ನಾನು ಅದಕ್ಕೆ ಬೆಲೆ ಕೊಡದೆ, ಗೌರವ ಕೊಡದೆ, ಅಹಂಕಾರದಿಂದ ವರ್ತಿಸಿ ಆ ಹಣಕ್ಕೆ ಅಗೌರವವನ್ನು ಕೊಟ್ಟಿದ್ದರೆ, ತಿರಸ್ಕಾರ ಭಾವದಿಂದ ನೋಡಿದ್ದರೆ ಆ ತಾಯಿ ಮಹಾಲಕ್ಷ್ಮೀ ದೇವಿಯಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಹಾಗೆಯೇ ಅಸ್ತಿತ್ವಕ್ಕಿಂತ ಮುಂದೆ ಹೋಗಿ ನಮ್ಮ ಹಿರಿಯರ ಪರವಾಗಿ ನಾನು ಇಂದು ಎಲ್ಲ ವ್ಯಕ್ತಿಗಳಲ್ಲೂ, ಎಲ್ಲ ಆತ್ಮಗಳಲ್ಲೂ ಈ ಮೂಲಕ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಹಾಗೆಯೇ ಅಸ್ತಿತ್ವಕ್ಕಿಂತ ಮುಂದೆ ಹೋಗಿ ನಮ್ಮ ಹಿರಿಯರ ಪರವಾಗಿ ನಾನು ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ಆತ್ಮಗಳಲ್ಲಿ ಈ ಮೂಲಕ ಕ್ಷಮೆಯನ್ನು ಕೇಳುತ್ತಿದ್ದೇನೆ. ಕೊನೆಯದಾಗಿ ಎಲ್ಲರಲ್ಲೂ, ಎಲ್ಲದರಲ್ಲೂ ಅಂತರಾಳದಿಂದ ಕ್ಷಮೆಯನ್ನು ಕೋರುತ್ತಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ.
ಈಗ ಕ್ಷಮೆಯ ಪ್ರಾರ್ಥನೆ ಮುಗಿಯಿತು. ಇದಾದ ನಂತರ ನಮ್ಮಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳನ್ನು ನಮ್ಮಿಂದ ಹೊರಕಳಿಸುವ ಧ್ಯಾನವನ್ನು ಮಾಡೋಣ. ಹಾಗೆಯೇ ನಿಮ್ಮ ಗಮನ ಮತ್ತೊಮ್ಮೆ ನಿಮ್ಮ ಉಸಿರಾಟದ ಮೇಲೆ ಬರಲಿ. ದೀರ್ಘವಾದ ಉಸಿರಾಟ. ನೋಡಿ, ಆಳವಾದ ಸಂಮೋಹಿನಿ ಸ್ಥಿತಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ನೀವು ಇದ್ದೀರಾ ಗಮನಿಸಿ. ಆಳವಾದ ಸಂಮೋಹಿನಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ನೀವು ಇದ್ದೀರಾ. ಹಾಗೆಯೇ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಈಗ ಮನಸ್ಸಲ್ಲಿ ಹೇಳ್ಕೊಳ್ತಾ ಹೋಗಿ, ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಸಾಲ ಅನ್ನೋ ಋಣದ ಶಕ್ತಿಯು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಸಾಲ ಅನ್ನೋ ಋಣದ ಶಕ್ತಿಯು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಬಡತನ ಹಾಗೂ ದಾರಿದ್ರ್ಯ ಅನ್ನೋ ಋಣಾತ್ಮಕ ಶಕ್ತಿ ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿರುವ ಬಡತನ ಹಾಗೂ ದಾರಿದ್ರ್ಯ ಅನ್ನೋ ಋಣಾತ್ಮಕ ಶಕ್ತಿ ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ದೋಷಗಳು, ಶಾಪಗಳು, ಕೆಟ್ಟ ಸಮಯಗಳು ಹಾಗೂ ಕೆಟ್ಟ ಗ್ರಹಚಾರಗಳ ಶಕ್ತಿ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ದೋಷಗಳು, ಶಾಪಗಳು, ಕೆಟ್ಟ ಸಮಯಗಳು ಹಾಗೂ ಕೆಟ್ಟ ಗ್ರಹಚಾರಗಳ ಶಕ್ತಿ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿ ಮಾಟಮಂತ್ರಗಳ ಶಕ್ತಿ, ಪ್ರೇತಾತ್ಮಗಳ ಶಕ್ತಿ, ಪೀಡೆ ಪಿಶಾಚಿಗಳ ಶಕ್ತಿ ಹಾಗೂ ಕಣ್ಣು ದೃಷ್ಟಿ ಏನಾದರೂ ಇದ್ದರೆ ಅವುಗಳು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನನ್ನಲ್ಲಿ ಮಾಟಮಂತ್ರಗಳ ಶಕ್ತಿ, ಪ್ರೇತಾತ್ಮಗಳ ಶಕ್ತಿ, ಪೀಡೆ ಪಿಶಾಚಿಗಳ ಶಕ್ತಿ ಹಾಗೂ ಕಣ್ಣು ದೃಷ್ಟಿ ಏನಾದರೂ ಇದ್ದರೆ ಅವುಗಳು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆಯವರಿಗೆ ಹೊರೆಯಾಗಿ ಬದುಕುವ ಹಾಗೂ ಬೇಡಿ ತಿನ್ನುವ ಭಿಕ್ಷುಕ ಯೋಗ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಸಾಲಕ್ಕೆ ಸಂಬಂಧಪಟ್ಟಂತೆ ನಾನು ಬೇರೆಯವರಿಗೆ ಹೊರೆಯಾಗಿ ಬದುಕುವ ಹಾಗೂ ಬೇಡಿ ತಿನ್ನುವ ಭಿಕ್ಷುಕ ಯೋಗ ನನ್ನಲ್ಲಿದ್ದರೆ ಅದು ನನ್ನನ್ನು ಬಿಟ್ಟು ಹೊರ ಹೋಗಲಿ. ಪರಮಾತ್ಮ, ಇನ್ನು ಮುಂದೆ ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ. ಹಾಗೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ನನ್ನನ್ನು ನಂಬಿದವರಿಗೆ, ನನ್ನ ಕುಟುಂಬದವರಿಗೆ ಆಸರೆಯಾಗಿ ನಿಲ್ಲುತ್ತೇನೆ. ನೋಡಿ, ಹಾಗೆಯೇ ಗಮನಿಸಿ, ನಿಮ್ಮಲ್ಲಿದ್ದಂತಹ ಸಾಲಕ್ಕೆ ಸಂಬಂಧಪಟ್ಟಂತಹ ಋಣಾತ್ಮಕ ಶಕ್ತಿಗಳು, ದಾರಿದ್ರ್ಯ ಶಕ್ತಿಗಳು ಎಲ್ಲ ಹೊರಗಡೆ ಹೊರಟೋಯ್ತು ನೋಡಿ. ಈಗ ನೀವು ಫ್ರೆಶ್ ಆಗಿದ್ದೀರ ನೋಡಿ. ನಿಮ್ಮ ಆತ್ಮ, ನಿಮ್ಮ ಮನಸ್ಸು, ನಿಮ್ಮ ದೇಹ ಶುದ್ಧವಾಗಿದೆ ನೋಡಿ. ಹಿಂದಿನಿಂದ ನೀವು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರ ನೋಡಿ. ವೆರಿ ಗುಡ್. ಹಾಗೇ ನಿಮ್ಮ ಗಮನ ಮತ್ತೆ ನಿಮ್ಮ ಉಸಿರಾಟದ ಮೇಲೆ ಬರಲಿ. ಹಾಗೇ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾನು 3ರಿಂದ 0 ಎಣಿಸಿ ನಿಮ್ಮನ್ನು ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಕರ್ಕೊಂಬರ್ತೀನಿ. 1, ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಬನ್ನಿ. ಆಳವಾದ ವಿಶ್ರಾಂತಿ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬನ್ನಿ. ಆಳವಾದ ಸಂಮೋಹಿನಿಯಿಂದ ಸಹಜ ಸ್ಥಿತಿಗೆ ಬನ್ನಿ. 2, ಒಂದು ದೊಡ್ಡದಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ.
3 ಕೈಕಾಲು ಬೆರಳುಗಳನ್ನು ಅಲ್ಲಾಡಿಸಿ. 2 ಹಸ್ತಗಳನ್ನು ಉಜ್ಜಿ ಕಣ್ಣಿನ ಮೇಲಿಟ್ಟು ಹಸ್ತಗಳಿಂದ ಬರುವ ಶಾಖಶಕ್ತಿಯನ್ನು ಕಣ್ಣಿನ ಅಣುವಿಗೆ ಕೊಡುತ್ತಾ ಸಂತೋಷದಿಂದ, ಧೈರ್ಯದಿಂದ, ನಂಬಿಕೆಯಿಂದ ಹೊರಬನ್ನಿ. ಈ ಋಣಮುಕ್ತ ಧ್ಯಾನವನ್ನು ರಾತ್ರಿಯ ವೇಳೆ ಮಲಗಿಕೊಳ್ಳುವ ಮುಂಚೆ ಅಭ್ಯಾಸ ಮಾಡಬೇಕು. ಎಲ್ಲಿಯವರೆಗೂ ಅಭ್ಯಾಸ ಮಾಡಬೇಕು ಅಂದರೆ ನಿಮ್ಮ ಸಾಲ ತೀರುವವರೆಗೂ ಅಭ್ಯಾಸ ಮಾಡುತ್ತಲೇ ಇರಬೇಕು. ಹಾಗೆ ಇದರ ಜೊತೆ ನಿಮ್ಮ ಮನೆ ದೇವರ ಪೂಜೆ, ನಿಮ್ಮ ಪಿತೃಗಳ ಪೂಜೆ, ನಿಮ್ಮ ಇಷ್ಟ ದೇವರ ಪೂಜೆ, ಹಾಗೆ ನಿಮ್ಮ ಆರಾಧ್ಯ ದೈವ ಅವುಗಳ ಪೂಜೆಯನ್ನು ಸಹ ಮಾಡಬೇಕು. ನೀವಾಗಲಿ ನಿಮ್ಮ ಹಿರಿಯರಾಗಲಿ ಏನಾದರೂ ಹರಕೆಗಳನ್ನು ಮಾಡಿಕೊಂಡಿದ್ದರೆ ಬೇಗನೆ ಆ ಹರಕೆಗಳನ್ನು ತೀರಿಸಬೇಕು. ಹಾಗೆ ನೀವು ಹುಟ್ಟುವಾಗಲೇ ನಿಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ, ಶಾಪಗಳಿದ್ದರೆ ಅದನ್ನು ನಿವಾರಿಸಿಕೊಳ್ಳಬೇಕು. ಹಾಗೆ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಮನೆಯನ್ನು ಸಹ ಬದಲಾಯಿಸಿಕೊಳ್ಳಿ, ವಾಸ್ತುವನ್ನು ಸರಿ ಮಾಡಿಕೊಳ್ಳಿ. ನಂತರ ಹೋಮ ಹವನಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ವ್ರತಗಳನ್ನು ಮಾಡಿ, ಮಂತ್ರ ಜಪಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಒಳ್ಳೆಯ ಕರ್ಮಗಳನ್ನು ಮಾಡಿ ನೀವು ಋಣಭಾರದಿಂದ ಮುಕ್ತಿಯನ್ನು ಪಡೆಯಿರಿ. ಈ ಜನ್ಮದ ಕರ್ಮಗಳನ್ನು ಈ ಜನ್ಮದಲ್ಲಿಯೇ ತೀರಿಸಿ ಮುಂದಿನ ಜನ್ಮಕ್ಕೆ ಅದನ್ನು ವರ್ಗಾಯಿಸಿಕೊಳ್ಳಬೇಡಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳುತ್ತಾನೆ, ಶಕ್ತಿ ಇದ್ದಾಗಲೇ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿ. ನಿಮ್ಮಲ್ಲಿ ಶಕ್ತಿ ಕ್ಷೀಣಿಸಿದಾಗ ನೀವು ಏನೂ ಮಾಡಲು ಆಗುವುದಿಲ್ಲ. ಧನ್ಯವಾದಗಳು.